ಹಂಚಿನ ರೆಡಿ ಮಾಡ್ತೀವಿ. ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಬಿಟ್ಟು ರೆಡಿ ಮಾಡ್ಕೋಬೇಕು. ಇಷ್ಟೇ. ಓಕೆ. ಸೊ ಈ ಬಟ್ಲದಲ್ಲಿ ಒಂದು ಬಟ್ಲದಲ್ಲಿ ಹೌದು, ಈ ಗ್ರೌಂಡ್ ನಮಗೆ ಎಷ್ಟು ನಮಗೆ ಅಗಲ ಬೇಕೋ ಹಾ. ಇಲ್ಲ ಸಣ್ಣದಾಗಿರಬೇಕು ಹಾ. ಅಷ್ಟನ್ನ ನಾವು ಓಕೆ ಓಕೆ ಇಟ್ಕೋಬೋದು. ಹಾಂ ನಮಗೆ ಬೇಕಾಗಿರೋ ಎಣ್ಣೆಯನ್ನು ಅದ್ರ ಮೇಲೆ ಬಿಟ್ಕೋಬೇಕು. ತುಪ್ಪನೋ ಅಥವಾ ಎಣ್ಣೆನೋ ಎಣ್ಣೆ ಯಾವುದಾದ್ರೂ ಸರಿ, ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಯಾವುದಾದ್ರೂ ಯೂಸ್ ಮಾಡ್ಬೋದು. ಏ ಎಷ್ಟು ವರ್ಷದಿಂದ ಅಡುಗೆ ಮಾಡ್ತೀರಾ ನೀವು ಮುತ್ತಪ್ಪ ಅವರೇ? ನಾನು 5 ವರ್ಷ ಕಳೆದಿ. 5 ವರ್ಷ ಆಯಿತು. ಯಾವ ಊರಿನವ್ರು ನೀವು? ನಾನು ಹುಟ್ಟಿದ ತಮಿಳುನಾಡು. ನಿಮ್ಮ ಮನೆಯವ್ರಿಗೆಲ್ಲ ನಮ್ಮ ಮನೆಯವರಿಗೆಲ್ಲ ಇರೋ ವೆಜಿಟೇಬಲ್ ಓಕೆ ಓಕೆ. ಅವ್ರಿಗೆ ಇಷ್ಟನಾ ನೀವು ಮಾಡಿರೋ ಅಡುಗೆ ಎಲ್ಲ? ಇಷ್ಟಪಡ್ತಾರೆ. ಎಲ್ಲ ದೋಸೆ ಥರನೂ ತಿಂತಾರೆ. ಏನು ಅವ್ರಿಗೆ ಇಷ್ಟವಂಥದ್ದನ್ನು ನನ್ನ ಹತ್ರ ಕೇಳ್ತಾರೆ, ನಾನು ಮಾಡ್ತೀನಿ. ನೀವು ಮಾಡ್ಕೊಡ್ತೀರಾ? ಹೌದು. ಯೂಶುವಲ್ ಆಗಿ ಹೋಟೆಲಲ್ಲಿ ಅಡುಗೆ ಮಾಡೋಲ್ಲ, ಮನೇಲಿ ಮಾಡಲ್ಲ, ಅದನ್ನ ನೀವು ಮಾಡ್ತೀರಾ? ನಾನು ಮಾಡ್ಕೊಡ್ತೀನಿ. ವೆರಿ ನೈಸ್ ವೆರಿ ನೈಸ್. ಏನೇನು ಮಾಡ್ಕೊಡ್ತೀರಾ ನಿಮ್ಮ ವೈಫ್ಗೆ ಮಕ್ಕಳಿಗೆಲ್ಲ? ನನ್ನ ಮಕ್ಕಳಿಗೆ ನಮಗೆ ಯಾವ ದೋಸೆ ಬೇಕಿದೆ ಇಷ್ಟ ಇದೆಯೋ ಆ ದೋಸೆಯನ್ನು ಮಾಡ್ಕೊಡ್ತೀನಿ. ಓಕೆ ಓಕೆ ವೆರಿ ನೈಸ್. ಟೊಮ್ಯಾಟೊ ರೆಡಿ ಆಗಿದೆ. ಟೊಮೆಟೊ ಆಮ್ಲೆಟ್ ರೆಡಿ ಆಗಿದೆ. ಆಲ್ ರೈಟ್, ಟೇಸ್ಟಿಂಗ್ ನೋಡಿ. ಹಾಂ ಕೊಡಿ. ವಾವ್, ಹಾಟ್ ಹಾಟ್ ಟೊಮ್ಯಾಟೊ ಆಮ್ಲೆಟ್. ಟೊಮೆಟೊ ಆಮ್ಲೆಟ್ ರೆಡಿ ಆಗಿದೆ. ಹೌದು. ಮುತ್ತಪ್ಪ ಅವರೇ, ನಮಗೆ ಟೊಮ್ಯಾಟೊ ಆಮ್ಲೆಟ್ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ತುಂಬ ಬಿಸಿಯಾಗಿದೆ ಅಲ್ವಾ ಮುತ್ತಪ್ಪ ಅವರೇ? ಇದ್ರ ಜೊತೆ ಚಟ್ನಿ ಅಂದರೆ ಕೋಕೋನಟ್ ಚಟ್ನಿ, ಪುದೀನ ಚಟ್ನಿ ಏನೇನು ಯೂಸ್ ಮಾಡ್ಬೋದು? ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಯಾವ್ದು ಬೇಕೋ ಯೂಸ್ ಮಾಡ್ಬೋದು. ಎಲ್ಲ ಥರದ ಚಟ್ನಿನೂ ಅದಕ್ಕೆ ನಮ್ಗೆ ಏನು ಹೇಗೆ ಇಷ್ಟ ಆಗುತ್ತೋ ಅದನ್ನ ಯೂಸ್ ಮಾಡ್ಬೋದು ಇಟ್ಕೋಬೋದು ಅಲ್ವಾ? ಆಲ್ ರೈಟ್ ಆಲ್ ರೈಟ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ಡಿಶ್ ಟಿಶ್ಯೂ. ಧನ್ಯವಾದಗಳು.